ಸುಮಾರು ಜನ ಮಾಡ್ತಾರೆ, ಅವರು ಪ್ರಾಡಕ್ಟ್ ಬಿಲ್ಡ್ ಮಾಡ್ತಾರೆ, ಬಟ್ ಅದನ್ನ ಪ್ರೈಸಿಂಗ್ ಮಾಡೋಕೆ ಕರೆಕ್ಟಾಗಿ ಮಾಡೋದಿಲ್ಲ. ಪ್ಲೀಸ್ ನನಗೆ ನಿಮ್ಮ ಯೂನಿಟ್ ಎಕನಾಮಿಕ್ಸ್ ಅಂದ್ರೆ 50 ರೂಪಾಯಿ ನೀವು ಆ ಗಿರ್ಮಿಟ್ ನ ಮಾರ್ತಾ ಇದೀರಾ ಅಂದ್ರೆ ಅದರಿಂದ ಏನೇನು ಕಾಸ್ಟ್ ಇದೆ, ಅದರ ಕಾಗ್ಸ್ ಅಂತ ಏನು ಕರಿತೀವಿ, ಕಾಸ್ಟ್ ಆಫ್ ದಿ ಗೂಡ್ಸ್ 50 ರೂಪೀಸ್ ನಿಮ್ದು ಏನು ಕಾಸ್ಟ್ ಆಗುತ್ತೆ, ಎಷ್ಟು ರೂಪಾಯಿ ನೀವು ಮನೆಗೆ ತಗೊಂಡು ಹೋಗ್ತೀರಾ? ನಮಗೆ ಯೂನಿಟ್ ಅಕೌಂಟ್ಸ್ ಹೇಳ್ಬೇಕಂದ್ರೆ ಸರ್ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ರೆ ಮೇನ್ ಥಿಂಗ್ ಗೋಸ್ ಟು ಆಯಿಲ್. ಆಯಿಲ್ಗೆ ಜಾಸ್ತಿ ಆಯಿಲ್ ತುಂಬ ಹೋಗುತ್ತೆ, ಆಲ್ಮೋಸ್ಟ್ 5 rupees ಆಯಿಲ್ ಹೋಗುತ್ತೆ. ಆನಿಯನ್, ಫ್ರೆಶ್ ಫ್ರೂಟ್, ಫ್ರೆಶ್ ವೆಜಿಟೇಬಲ್ಸ್ ಒಂದು 3 rupees ಹೋಗುತ್ತೆ. ಮತ್ತು ಮಸಾಲ ಐಟಮ್ಸ್ 2 rupees. ಆಮೇಲೆ ನಿಮಗೆ ಮಿಕ್ಸ್ಚರ್ಸ್ ಬರುತ್ತೆ, ಮಿಕ್ಸ್ಚರ್ ಆ್ಯಡ್ ಮಾಡಬೇಕು ಒಂದು ಗಿರ್ಮಿಟ್ಗೆ, ಅದು 2 rupees ಆಗುತ್ತೆ. ಮತ್ತು ಇದು ಬರುತ್ತೆ ಏನೋ ಪುಟಾಣಿ ಚಟ್ನಿ. ನಮ್ಮ ಗಿರ್ಮಿಟ್ಗೆ ಶೋ ಸ್ಟಾಪರ್ ಅಂದರೆ ಪುಟಾಣಿ ಚಟ್ನಿ ಬರ್ತೀವಿ, ನೀವೇನು ಉರ್ಗಡ್ಲೆ ಅಂತೀರಲ್ವಾ, ಅದೇ ಮೇನ್ ಥಿಂಗ್. ಅದು ಒಂದು 1.5 rupees 2 rupees ಹೋಗುತ್ತೆ. ಓವರ್ ಆಲ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಆಗೋದು ಕಾಕ್ಸ್ ಆಗೋದು 15 rupees ಆಗುತ್ತೆ. ಕಾಗ್ಸ್ 15 ರೂಪೀಸ್ 15 rupees ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಅಲ್ಲ. ಸೊ ನೋಡ್ತಿರ್ಬೇಕು ಕಾಗ್ಸ್ ಏನಂದ್ರೆ ಈ ಒಂದು ಗಿರ್ಮಿಟ್ ನ ಮಾಡ್ಬೇಕಾದ್ರೆ ಅದಕ್ಕೆ ಏನ್ ಇಂಗ್ರೀಡಿಯೆಂಟ್ಸ್ ಬೇಕಲ್ಲ ಅದನ್ನ ನಾವು ಕಾಗ್ಸ್ ಅಂತ ಕರಿತೀವಿ. ಅದನ್ನ ಕಾಸ್ಟ್ ಆಫ್ ಗೂಡ್ಸ್ ಅಂದ್ರೆ ಈ ಗಿರ್ಮಿಟ್ ಆಗ್ಬೇಕಾದ್ರೆ ಈ ಇಂಗ್ರೀಡಿಯೆಂಟ್ಸ್ ಬೇಕೇ ಬೇಕು. ಆಮೇಲೆ ಅದು ಒಂದು ಗಿರ್ಮಿಟ್ಗೆ ಆದ್ಮೇಲೆ ಓವರ್ ಹೆಡ್ಸ್ ಅಂತ ಬರುತ್ತೆ, ಆಪರೇಷನ್ ಕಾಸ್ಟ್, ಎಂಪ್ಲಾಯ್ ಕಾಸ್ಟ್, ಓವರ್ ಹೆಡ್ಸ್, ರೆಂಟ್. ಎಂಪ್ಲಾಯ್ ಕಾಸ್ಟ್ 2 ರೂಪಾಯಿ ಬೀಳುತ್ತೆ ಒಂದು ಗಿರ್ಮಿಟ್ಗೆ, ಡಿಪೆಂಡ್ ಅಪಾನ್ ಲೊಕೇಶನ್ ಮೇಲೆ. ರೆಂಟು 2 rupees ಇಂದ 5 rupees ಬರುತ್ತೆ. ಮತ್ತು ಇನ್ನು ಕರೆಂಟ್ ಬಿಲ್, ವಾಟರ್ ಬಿಲ್ ಅವೆಲ್ಲ ಒಂದು 2 rupees ಬರುತ್ತೆ. ಆಪರೇಷನ್ ಕಾಸ್ಟ್ ಅರೌಂಡ್ 6.5 rupees ಬೀಳುತ್ತೆ. ಓವರ್ ಆಲ್ ಕಾಸ್ಟ್ ಒಂದು ಗಿರ್ಮಿಟ್ಗೆ 15 + 6.5 ಅರೌಂಡ್ 21.5 to 20 rupees ಆಗುತ್ತೆ ಒಂದು ಗಿರ್ಮಿಟ್ ಕಾಸ್ಟ್. ಸೊ 50 rupees ಮಾರಿದ್ರೆ ನಿಮಗೆ ಆಲ್ಮೋಸ್ಟ್ 28 rupees ಪ್ರಾಫಿಟ್ ಬರುತ್ತೆ. ಅನ್ಲೆಸ್ ಅ ಫೌಂಡರ್ ಟೇಕ್ ಸಮ್ ಮನಿ, ಯಾಕಂದ್ರೆ ಮನೆ ನಡಿಬೇಕಲ್ಲ ನಿಮ್ದು. ಸೊ ಅದನ್ನ ನೀವು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿದಾಗ ಎಷ್ಟು ಅದೇ ಬರೋ ಇದರಲ್ಲಿ 22 rupees ಏನೋ ಅಂದ್ರೆ ಈಗ ನೀವು ಫುಲ್ ಸೆಲ್ ಮಾಡ್ತಾರೆ, ಎಷ್ಟು ಇದನ್ನ ಇನ್ವೆಸ್ಟ್ ಮಾಡ್ತೀರಾ ಅದರಲ್ಲಿ ವಾಪಸ್ ಎಷ್ಟು ರೂಪಾಯಿ ಮನೆಗೆ ತೊಗೊಂಡ್ತಾರೆ? ಆಫ್ಟರ್ ಶಟ್ ಮಾಡಿದಾಗ ನಮ್ಮ ಫೋನ್ ಹತ್ರ ಸೇರಿ ದಿನಕ್ಕೆ 100 ರೂಪಾಯಿ ತೊಗೊತಾ ಇದ್ವಿ, ಪರ್ ಡೇ 100 ರೂಪಾಯಿ ಅಷ್ಟೇ. ಅದರಲ್ಲಿ ನಾವು ಊಟ ಆಗಿಟ್ಟು ಅದರಲ್ಲಿ ನೋಡ್ಕೋಬೇಕಿತ್ತು, 100 ರೂಪಾಯಿ ಅಷ್ಟೇ ತೊಗೊಂಡಿದ್ವಿ. ಅಪ್ ಟು 1 year ಹಂಗೆ ತೊಗೊಂಡಿದ್ವಿ, ಖಾತ್ರಿ ಇರುತ್ತೆ. ಸೊ ಲೈಕ್ ಸಿಂಪಲ್ ಎಲ್ಲ ಬಂದಿದ್ದು. ಮತ್ತು ನಾವು ಬ್ರ್ಯಾಂಡಿಗೆ ಹಾಕ್ತೀವಿ, ಇಲ್ಲ ಕೆಫೆಗೆ ಹಾಕ್ತೀವಿ. ನಾವಂತ ಕಮ್ಮಿ ಒಂದು 5 rupees ತೊಗೊಂಡು ಹೋಗೋದು ಅಷ್ಟೇ ಒಂದು ಗಿರ್ಮಿಟ್. ಒಂದು ಗಿರ್ಮಿಟ್ ಇದು ಮಾಡಿದ್ರೆ ಅದು 45 rupees ವಾಪಸ್ ಬಿಸ್ನೆಸ್ ಮತ್ತೆ ಅದು ಪ್ರಾಡಕ್ಟ್ ಇಂಪ್ರೂವ್ ಮಾಡಕ್ಕೆ 5 rupees ನೀವು ಮನೆಗೆ ತೊಗೊಂಡು ಹೋಗೋದು ಅಷ್ಟೇ ಒಂದು ಗಿರ್ಮಿಟ್.